ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ನೇರ ಪ್ರವೇಶ 2025-26ಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ನಾನು 2 ವಿಡಿಯೋಗಳಲ್ಲಿ ವಿಶೇಷ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಅವರು ವಿಶೇಷ ವರ್ಗದವರು ಅಂದರೆ ಯಾರು, ಅವರು ಅರ್ಜಿ ಸಲ್ಲಿಸಲು ಬೇಕಾದಂಥ ಎಲಿಜಿಬಿಲಿಟಿಗಳೇನು ಹಾಗೂ ಅವರು ಯಾವ ದಾಖಲೆಗಳನ್ನು ಇಲ್ಲಿ ಸಲ್ಲಿಸಬೇಕು ಮತ್ತು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕುವುದು ಅನ್ನೋದನ್ನು ಕೂಡ ನಾನು ವಿಡಿಯೋಗಳಲ್ಲಿ ತಿಳಿಸಿರುತ್ತೇನೆ. ಇಂದಿನ ವಿಡಿಯೋಗಳಲ್ಲಿ ತಾವು ಕೂಡ ಇನ್ನೂ ಯಾರೋ ಆ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇವತ್ತಿನ ವಿಡಿಯೋದಲ್ಲಿ ವಿಶೇಷ ವರ್ಗದವರು 2025-26ನೇ ಸಾಲಿನಲ್ಲಿ 6ನೇ ತರಗತಿಯ ನೇರ ಪ್ರವೇಶಕ್ಕೆ ತಮ್ಮ ಮಕ್ಕಳ ಡೈರೆಕ್ಟ್ ಅಡ್ಮಿಷನ್ಗೆ ಅರ್ಜಿಯನ್ನು ಸಲ್ಲಿಸುವುದರ ಜೊತೆಗೆ ಅವರು ಒಂದು ವಿಶೇಷ ವರ್ಗದ ಸ್ವಯಂ ದೃಢೀಕರಣ ನಮೂನೆ ಇದೆ, ಆ ನಮೂನೆಯನ್ನು ಭರ್ತಿ ಮಾಡುವುದು ಹೇಗೆ ಮತ್ತು ಆ ನಮೂನೆಯನ್ನು ಯಾವ ಅಧಿಕಾರಿಗಳಿಂದ ಅದನ್ನು ತಾವು ಸೈನ್ ಮಾಡಿಸಬೇಕು ಮತ್ತು ಆನ್ಲೈನಲ್ಲಿ ಮತ್ತು ರೀ ಅಪ್ಲಿಕೇಶನ್ ಅದನ್ನು ಹೇಗೆ ಹಾಕುವುದು, ಅದರ ಜೊತೆಗೆ ಎಲ್ಲ ದಾಖಲೆಗಳನ್ನು ಇಲ್ಲಿ ಸಿದ್ಧತೆಯಲ್ಲಿ ಇಟ್ಕೊಂಡು ಆ ಅಪ್ಲಿಕೇಶನ್ ಎಲ್ಲಿ ಸಲ್ಲಿಸೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರಾಜ್ಯ ಸರ್ಕಾರ 2025-26ನೇ ಸಾಲಿನಲ್ಲಿ ಒಟ್ಟು ಕರ್ನಾಟಕದಲ್ಲಿ 20,750 ಸೀಟ್ಗಳನ್ನು ಎಕ್ಸಾಮ್ ಇಲ್ಲದೇ ನೇರವಾಗಿ ವಿಶೇಷ ವರ್ಗದವರು ಅಂತೇಳಿ ಅವರೊಂದು ಲಿಸ್ಟ್ ಔಟನ್ನು ಮಾಡಿ ಅವರಿಗೆ ಇಲ್ಲಿ ಅರ್ಜಿಯನ್ನು ಎಕ್ಸಾಮ್ ಇಲ್ಲದೇ ಅವ್ರಿಗೆ ಆಯ್ಕೆ ಪ್ರಕ್ರಿಯೆ ಮಾಡಲಿಕ್ಕೆ ಸರ್ಕಾರ ಒಂದು ಗೈಡ್ಲೈನ್ಸನ್ನು ಬಿಡುಗಡೆ ಮಾಡಿರ್ತದೆ. ಈಗಾಗಲೇ ಆ ಬಗ್ಗೆ ನಾನು ಸಾಕಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಹಂಚ್ಕೊಂಡಿರ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿ ಹೇಳೋದಾದರೆ, ವಿಶೇಷ ವರ್ಗದವರು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾ ಆ ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ಕೇಳ್ತಾ ಇರುತ್ತಲ್ಲಿ, ಅಂದರೆ ಸಂಪೂರ್ಣವಾಗಿ ಅಲ್ಲಿ ಪ್ರವೇಶಾತಿ ಬಯಸುವಂತಹ ಒಂದು ಶಾಲೆಯಲ್ಲಿ ಏನೇನು ಮಾಹಿತಿ ಕೇಳ್ತಾರೆ ಅಂದರೆ, ಇಲ್ಲಿ ವಿಶೇಷ ವರ್ಗದವರು ಮೀಸಲಾತಿಗೆ ಸಂಬಂಧಪಟ್ಟ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಪಡಿಬೇಕು ಅಂತ ಅವರು ಮೊದಲೇ ಹೇಳಿರ್ತಾರೆ. ಅಂದರೆ ವಿಶೇಷ ವರ್ಗದ ಮೀಸಲಾತಿಗೆ ಸಂಬಂಧಪಟ್ಟ ವಿಶೇಷ ವರ್ಗದ ಪ್ರಪತ್ರ ಇಲ್ಲದೇ ಇದ್ದಲ್ಲಿ ಸ್ವಯಂ ಘೋಷಿತ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಅದಕ್ಕೆ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಗೆಜೆಟೆಡ್ ಅಧಿಕಾರಿಯಿಂದ ದೃಢೀಕರಣ ಪಡ್ಕೊಳ್ರಿ ಅಂತ ಹೇಳ್ತಾರೆ. ಈಗ ಅರ್ಜಿಯನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ತಾವು ಮೊದಲನೇದಾಗಿ ಇಲ್ಲಿ SATS ನಂಬರನ್ನು ಹಾಕ್ತೀರಿ, ಆಮೇಲೆ ಅದ್ರ ಜೊತೆ ಡೀಟೇಲ್ಸ್ ಎಲ್ಲ ಹಾಕಿದ ಕೂಡಲೇ ಅಲ್ಲಿ ಸ್ಯಾಟ್ಸ್ ಆಧಾರ ಮೇಲೆ ಸಂಪೂರ್ಣ ಅಲ್ಲಿ ಬಲ್ಕಾಗಿ ಎಲ್ಲ ಮಾಹಿತಿ ಓಪನ್ ಆಗುತ್ತೆ. ತದನಂತರ ಅಲ್ಲಿ ನೀವು 25-50 KB ಒಳಗೆ ಆ ಫೋಟೋ ಅಪ್ಲೋಡ್ ಮಾಡಿದ ಕೂಡಲೇ ತದನಂತರ ಅಲ್ಲಿ ಏನಾಗುತ್ತೆ ಅಂದರೆ ಅಭ್ಯರ್ಥಿ ವಿಶೇಷ ವರ್ಗವನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ನೀವು ಯಾವ ವಿಶೇಷ ವರ್ಗ ಅಂತ ಇರುತ್ತ ಅವಾಗ ಅದನ್ನು ಆಯ್ಕೆ ಮಾಡಿದ ಕೂಡಲೇ ಅಲ್ಲಿ ಏನು ಕೇಳುತ್ತೆ ಅಂದರೆ ನಿಮ್ಮ ಮಾಹಿತಿ ಇರುವಂತಹ ಅಂದರೆ ದಾಖಲೆಯನ್ನು ಅಪ್ಲೋಡ್ ಮಾಡಿರಿ ಅಂತ ಕೇಳುತ್ತೆ. ಆ ಟೈಮಲ್ಲಿ ನಿಮ್ಮ ಹತ್ತಿರ ಯಾವುದೇ ದಾಖಲೆ ಇಲ್ಲದೇ ಇದ್ದಲ್ಲೂ ಕೂಡ ತಾವು ಈ ವಿಶೇಷ ವರ್ಗದ ಸ್ವಯಂ ದೃಢೀಕರಣ ಪ್ರಮಾಣ ಪತ್ರವನ್ನು ಅಲ್ಲಿ ಅಪ್ಲೋಡ್ ಮಾಡಬಹುದಾಗಿದೆ. ಸೊ ಹಾಗಾಗಿ ಇಲ್ಲಿ ಸ್ವಯಂ ದೃಢೀಕರಣ ನಮೂನೆ ಹೇಗಿದೆ ಅನ್ನೋದನ್ನು ನಾವು ನೋಡ್ತಾ ಹೋದರೆ, ಮೊದಲನೇದಾಗಿ ಇಲ್ಲಿ ಈ ಸ್ವಯಂ ದೃಢೀಕರಣ ನಮೂನೆಯನ್ನು ಒಟ್ಟಾರೆಯಾಗಿ 5 ವಿಶೇಷ ವರ್ಗದವರು ಇಲ್ಲಿ ತಾವು ಅದನ್ನು ಬಳಸ್ಕೋಬೋದಾಗಿರುತ್ತದೆ. ಹಾಗಾದರೆ ಆ ವಿಶೇಷ ವರ್ಗದ ಪ್ರಮಾಣ ಪತ್ರವನ್ನು ತಾವು ಸರಿಯಾಗಿ ನೋಡ್ಕೊಡ್ರಿ, ಹಾಗೂ ಅದರ ಅರ್ಜಿ ನಮೂನೆಯನ್ನು ಹೇಗೆ ತಾವು ಭರ್ತಿ ಮಾಡೋದು ಮತ್ತು ಆ ಫಾರ್ಮೆಟ್ ಹೇಗಿದೆ ಅಂತ ನೋಡೋಣ. ವಿಶೇಷ ವರ್ಗದವರ ಸ್ವಯಂ ದೃಢೀಕರಣ ನಮೂನೆ ಅಂತಿರುತ್ತೆ. ಮೊದಲನೇದಾಗಿ ಇಲ್ಲಿ ಕ್ರೈಸ್ ಶಾಲೆಗಳಲ್ಲಿ ನೇರ ಪ್ರವೇಶಕ್ಕೆ ಸ್ವಯಂ ಘೋಷಣೆ ಮತ್ತು ದೃಢೀಕರಣ ನಮೂನೆ ಅಂತಿರುತ್ತೆ, ವಿಶೇಷ ವರ್ಗಗಳಿಗೆ ಮಾತ್ರ ಅಂತೇಳಿ. ಇದು ಕಳೆದ ವರ್ಷದ ನಮೂನೆ ಆಗಿರುತ್ತೆ. ಇಲ್ಲಿ ಮೊದಲನೇದಾಗಿ ಅರ್ಜಿದಾರರ ಭಾವಚಿತ್ರವನ್ನು ಅಂದರೆ ಸ್ಟೂಡೆಂಟ್ ವಿದ್ಯಾರ್ಥಿಯ ಫೋಟೋವನ್ನಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ, ವಿಶೇಷ ವರ್ಗದ ಕೋಟಾದ ಅಡಿಯಲ್ಲಿ ಕ್ರೈಸ್ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ತಮ್ಮ ಮಗ ಅಥವಾ ಮಗಳು ವಿಶೇಷ ವರ್ಗವನ್ನು ಸೂಚಿಸಲು ವಿದ್ಯಾರ್ಥಿಯ ಪೋಷಕರು ಅಥವಾ ಪಾಲಕರು ತುಂಬಬೇಕಾದ ಸ್ವಯಂ ಘೋಷಣೆ ನಮೂನೆ. ಈ ಸ್ವಯಂ ಘೋಷಿತ ನಮೂನೆಯನ್ನು ರಾಜ್ಯ ಅಥವಾ ಕೇಂದ್ರದ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಗೆಜೆಟೆಡ್ ಅಧಿಕಾರಿ ದೃಢೀಕರಿಸಬೇಕು. ಹಾಗಾದರೆ ಏನೇನು ಮಾಹಿತಿ ಇದೆ ಇಲ್ಲಿ? ಭಾಗ ಎ ಮಾಹಿತಿ ಅಂತ ಇರುತ್ತೆ, ಇದನ್ನು ತಾವು ಭರ್ತಿಯನ್ನು ಮಾಡಬೇಕಾಗುತ್ತೆ. ಅಂದರೆ ವಿದ್ಯಾರ್ಥಿಯ ಪೋಷಕರು ಭರ್ತಿಯನ್ನು ಮಾಡಬೇಕಾಗುತ್ತದೆ. ಮೊದಲನೇದಾಗಿ ಇಲ್ಲಿ ವಿದ್ಯಾರ್ಥಿಯ ಪೂರ್ಣ ಹೆಸರು, ಇದು SATS ಆಧಾರದ ಮೇಲೆ ಸಂಪೂರ್ಣ ನೀಟಾಗಿ ಏನು ಹೆಸರು ಇರ್ತದೆ ಸ್ಯಾಟ್ಸಲ್ಲಿ ಅದನ್ನೇ ಭರ್ತಿ ಮಾಡಿರಿ. ಅದೇ ರೀತಿಯಾಗಿ ವಿದ್ಯಾರ್ಥಿಯು ಕಲಿಯುತ್ತಿರುವಂತಹ ಶಾಲೆ 5ನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅದನ್ನು ಭರ್ತಿ ಮಾಡಬೇಕು. ನೆಕ್ಸ್ಟ್ ತರಗತಿ 5ನೇ ತರಗತಿ ಅಂತ ಬರೀರಿ. ಅದೇ ರೀತಿಯಾಗಿ SATS ನಂಬರನ್ನು ಹಾಕಬೇಕು ಮತ್ತು ಜೊತೆಗೆ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರ್, ತಂದೆ ಹೆಸರು, ತಾಯಿ ಹೆಸರು ಅಥವಾ ಮೊಬೈಲ್ ನಂಬರ್ ಕಡ್ಡಾಯವಾಗಿ ಹಾಕಲೇಬೇಕು. ಇನ್ನು ವಿಳಾಸ ಯಾವ ಊರಿನಲ್ಲಿ ಇರ್ತಾವು ಮತ್ತು ತಾಲೂಕು, ಜಿಲ್ಲೆ ಎಲ್ಲ ಪಿನ್ ಕೋಡ್ ಎಲ್ಲವನ್ನೂ ಅಲ್ಲಿ ಬರೀರಿ. ಅದರ ಜೊತೆಗೆ ಇಂಪಾರ್ಟೆಂಟ್ ಕಾಲಮ್ ಏನು ಅಂದರೆ ಇಲ್ಲಿ 9ನೇ ಕಾಲಮ್ ಇದೆ, ವಿದ್ಯಾರ್ಥಿಯು ಸೇರಿರುವ ಪಟ್ಟಿಯಿಂದ ವಿಶೇಷ ವರ್ಗದವರನ್ನು ಆಯ್ಕೆ ಮಾಡಬೇಕು. ಕಾಲಮ್ ಎ ಮತ್ತು ಕಾಲಮ್ ಬಿ ನಲ್ಲಿ ಅದನ್ನೇ ಗುರುತಿಸಬೇಕು. ಇಲ್ಲಿ ಒಟ್ಟು 5 ಹಂತದ ವಿಶೇಷ ವರ್ಗದವರು ಕಾಲಮ್ ಇದಾವು. ಇಲ್ಲಿ ಈಗಾಗಲೇ ನೀವು ನೋಡಿದ್ರೆ ನಾನು ಇನ್ನೇನು ಹೇಳಿದ್ದೀನಿ ಈ ಬಗ್ಗೆ. ಇಲ್ಲಿ ಸಫಾಯಿ ಕರ್ಮಚಾರಿಗಳು, ಚಿಂದಿ ಆಯುವರು, ಸ್ಮಶಾನ ಅಥವಾ ಸ್ಮಶಾನ ಕೆಲಸಗಾರರು, ಹಿಂದಿನ ಹಸ್ತಚಾಲಿತ ತೋಟಗಳಾಗಿರೋ ಮಕ್ಕಳು ಅಂತಿದೆ. ಇಲ್ಲಿ ನಿಮ್ಮದು ಇಲ್ಲಿ 5 ವಿಧಗಳದಾವು. ಉದಾಹರಣೆ 4ನೇದಾಗಿ ಅಲೆಮಾರಿ ಸಮುದಾಯಗಳಿಗೆ ಸೇರಿದ ಪೋಷಕರ ಮಕ್ಕಳು, ಸರ್ಕಾರಿ ಯೋಜನೆಗಳಿಂದ
ಶಾಲೆಯಿಂದ ಸ್ಥಳಾಂತರಗೊಂಡ ಅಥವಾ ಸೇವೆ ಸಲ್ಲಿಸುತ್ತಿರುವ ನಿವೃತ್ತ ಸೇನಾ ಸಿಬ್ಬಂದಿ ಮಕ್ಕಳು ಅಂತ ಇರುತ್ತೆ. ನಿಮ್ಮದು ಇದರಲ್ಲಿ 5 ಹಂತಗಳಲ್ಲಿ ಯಾವ ವರ್ಗಕ್ಕೆ ನೀವು ಸೇರಿದ್ರಿ ಅದಕ್ಕೆ ರೈಟ್ ಹಾಕಬೇಕು. ಅದರ ಪಕ್ಕದಲ್ಲೇ ನಿಮ್ಮ ವರ್ಗವನ್ನು ಉಪವರ್ಗವನ್ನು ಅಲ್ಲಿ ಉಲ್ಲೇಖಿಸಬೇಕು. ಅಂದರೆ ನೀವು ಯಾವುದಕ್ಕೆ ಸೇರಿದ್ರಿ, ಯಾವ ವಿಶೇಷ ವರ್ಗ. ಇಲ್ಲಿ ಉದಾಹರಣೆಗಾಗಿ 4ನೇದು ಅಲೆಮಾರಿ ಸಮುದಾಯ ಅಂತ ಇರುತ್ತೆ. ಅಲ್ಲಿ ನಾವು ಇಲ್ಲಿ ನಿರ್ದಿಷ್ಟ ಉಪವರ್ಗವನ್ನು ಉಲ್ಲೇಖಿಸಬೇಕು. ಅದೇನು ಬರಿಬೇಕು ಅಂದರೆ ಮೇಲ್ಗಡೆ ಅಲೆಮಾರಿ ಸಮುದಾಯ ಅಂತ ಬರೆದು ಅದ್ರ ಕೆಳಗೆ ನಿಮ್ದು ಸಪ್ರೇಟಾಗಿ ಮತ್ತೊಂದು ಇರುತ್ತೆ ನಿಮ್ಮದು. ಉದಾಹರಣೆಗೆ ನಿಮ್ಮ ಕಾಸ್ಟ್ ಹೆಸರನ್ನಾದರೂ ಬರಿಬೋದು ಅಲೆಮಾರಿ ಸಮುದಾಯದಲ್ಲಿ. ಉದಾಹರಣೆಗೆ ಸುಡುಗಾಡು ಸಿದ್ಧ ಅಂತ ಬರಿಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಅದೇ ರೀತಿ 3ನೇದಾಗಿದೆ ನೋಡ್ರಿ, 25%ಕ್ಕಿಂತ ಹೆಚ್ಚು ಅಂಗವೈಕಲ್ಯ ಹೊಂದಿರುವ ಮಕ್ಕಳು, HIV ಪೀಡಿತ ಪೋಷಕರ ಮಕ್ಕಳು, ಒಂಟಿ ತಾಯಂದಿರು ಅಥವಾ ಅನಾಥರು ಅಂತ ಇರುತ್ತೆ. ಇದರಲ್ಲಿ ಸಪ್ರೇಟಾಗಿ ತಮ್ಮದು ಯಾವುದು, ಉದಾಹರಣೆ ಅನಾಥರು ಅಂತ ಬರೀಬಹುದು ಅಥವಾ HIV ಪೀಡಿತ ಪೋಷಕರ ಮಕ್ಕಳಂತ ಆದರೂ ಬರೀಬಹುದು. ಹೀಗೆ ಬರೆದ ಮೇಲೆ ನಿಮ್ಮ ಮಗ ಅಥವಾ ಮಗಳು ವಾರ್ಡ್ ಮೇಲಿನ ಆಯ್ಕೆ ಮಾಡಿದ ವಿಶೇಷ ವರ್ಗಕ್ಕೆ ಸೇರಿದ್ದಾರೆಂದು ಘೋಷಿಸಲು ನಿಮ್ಮ ಬಳಿ ಲಭ್ಯವಿರುವ ಮತ್ತೇನಾದರೂ ಸಂಬಂಧಿತ ಡಾಕ್ಯುಮೆಂಟ್ ಲಭ್ಯವಿದ್ದರೆ ಅದನ್ನು ಲಗತ್ತಿಸಿರಿ ಅಂತ ಹೇಳ್ತಾರೆ. ತಾವಿಲ್ಲಿ ಏನಾದರೂ ಇನ್ನೂ ಎಕ್ಸ್ಟ್ರಾ ದಾಖಲೆಗಳಿದ್ದರೆ ವಿಶೇಷ ವರ್ಗಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ID ಕಾರ್ಡ್ ಆಗಿರ್ಬೋದು ಅಥವಾ ಗುರುತಿನ ಚೀಟಿ ಅಥವಾ ಯಾವುದಾದ್ರೂ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅವರು ನೀಡಿದಂತಹ ಒಂದು ವಿಶೇಷ ವರ್ಗದ ನಮೂನೆ ಏನಾದರೂ ಇದ್ದರೆ ಅದನ್ನು ಇಲ್ಲಿ ತಾವು ಮೆನ್ಷನ್ ಮಾಡಬೇಕು. ಎಷ್ಟು ಸಂಖ್ಯೆಗಳಿದಾವೆ ಅಂತ ಬರೋದು, ಯಾವ್ಯಾವ ದಾಖಲೆಗಳಿದಾವೆ ಆ ದಾಖಲೆಗಳ ಹೆಸರನ್ನು ಬರೀಬೇಕು. ಅದರ ಜೊತೆಗೆ ಇಲ್ಲಿ ಭಾಗ ಬಿ, ತಂದೆ ತಾಯಿ ಮತ್ತು ಪೋಷಕರ ಸ್ವಯಂ ಘೋಷಣೆ. ನೀವು ಸ್ವಯಂ ಘೋಷಣೆಯನ್ನು ಮಾಡಬೇಕು. ಅಂದರೆ ನಾನು ಮೇಲೆ ನೀಡಿದ ಎಲ್ಲ ಮಾಹಿತಿಯು ಸರಿಯಾಗಿದೆ, ನನಗೆ ತಿಳಿದ ಮಟ್ಟಿಗೆ ಅದು ನಿಖರವಾಗಿದೆ ಎಂದು ನಾನು ಘೋಷಿಸ್ತೀನಿ ಅಂತೇಳಿ ತಾವು ಸ್ವಯಂ ಘೋಷಣೆ ನೀಡಬೇಕು. ಒಂದು ವೇಳೆ ಏನಾದರೂ ನೀಡಿದ ಮಾಹಿತಿ ತಪ್ಪು ಅಂತಂದರೆ ನನ್ನ ಮೇಲೆ ಯಾವುದೇ ಆ್ಯಕ್ಷನ್ಗಳಿಗೆ ನಾನು ಜವಾಬ್ದಾರನಾಗಿರ್ತೇನೆ ಅಂತೇಳಿ ತಾವಿಲ್ಲಿ ಮತ್ತು ಇಲ್ಲಿ ನನ್ನ ಮಗ ಅಥವಾ ಮಗಳು ಶಿಕ್ಷಣದ ವೆಚ್ಚವನ್ನು ದಂಡವಾಗಿ ನನ್ನಿಂದ ವಸೂಲಿ ಮಾಡಲಾಗುವುದು ಅಂತ ಹೇಳ್ತಿದಾರಲ್ಲ, ಅದನ್ನು ಕೂಡ ನಾನು ಒಪ್ಕೊಂಡಿದ್ದೀನಿ ಅಂತ ತಾವು ಸೈನ್ ಮಾಡಬೇಕಾಗುತ್ತೆ. ಇದರ ಉದ್ದೇಶ ಇಷ್ಟೇ, ಈ ಶಾಲೆಗಳಲ್ಲಿ ಉಚಿತವಾಗಿ ಪ್ರವೇಶ ಅವರು ಕೊಡ್ತಾ ಇರುವುದರಿಂದ ಅದು ಪ್ರವೇಶ ಇದೆಯಲ್ಲ ವಿಶೇಷ ವರ್ಗಕ್ಕೆ ಅದು ಮೀಸಲಿರುವುದರಿಂದ ಬೇರೆಯವರಿಗೆ ಅವಕಾಶವಿಲ್ಲ. ಹಾಗಾಗಿ ಇಲ್ಲಿ ಸುಳ್ಳು ದಾಖಲೆಗಳಿಗೆ ಅವಕಾಶ ಇಲ್ಲ ಅಂಥೇಳಿ ಈ ರೀತಿಯಾಗಿ ತಾವು ಸ್ವಯಂ ಘೋಷಣೆಯನ್ನು ತಾವು ಕೊಡಬೇಕಾಗುತ್ತೆ. ಇದನ್ನು ಕೊಟ್ಟ ಮೇಲೆ ನಿಮಗಲ್ಲಿ ಭಾಗ ಸಿ ಅಂತಿರುತ್ತೆ ನೋಡ್ರಿ, ಸ್ವಯಂ ಘೋಷಣೆಯ ದೃಢೀಕರಣ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಗ್ರೂಪ್ ಎ ಅಥವಾ ಗ್ರೂಪ್ ಬಿ ಗೆಜೆಟೆಡ್ ಅಧಿಕಾರಿಗಳ ಮೂಲಕ ನೀಡಲಾಗುತ್ತೆ. ಇಲ್ಲಿ ತಾವು ತಮ್ಮ ಹೆಸರು ಮತ್ತು ವಿಳಾಸ ಹಾಗೂ ಎಲ್ಲ ಮಾಹಿತಿಯನ್ನು ಅವರು ಭರ್ತಿ ಮಾಡಿ ಅವರು ಸಹಿ ಮತ್ತು ಸೀಲನ್ನು ಹಾಕಿಕೊಡ್ತಾರೆ. ನೀವು ನೀಡಿದ ಮಾಹಿತಿಯ ಆಧಾರದ ಮೇಲೆಯೇ ಅವರು ಸಂಪೂರ್ಣ ಮಾಹಿತಿಯನ್ನು ನೀಡಿ ಅವರು ತಮಗೆ ಫಾರ್ಮನ್ನು ಕೊಡ್ತಾರೆ. ನೆಕ್ಸ್ಟ್ ಮಾಡಬೇಕಾಗಿರೋದು ಏನು ಅಂದರೆ ಈ ಫಾರ್ಮನ್ನು ತೆಗೆದುಕೊಂಡು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅಪ್ಲಿಕೇಶನ್ ಸಂಪೂರ್ಣ ಹಾಕೋದಕ್ಕಿಂತ ಮುಂಚೆನೇ ಈ ಫಾರ್ಮನ್ನು ಡೌನ್ಲೋಡ್ ಮಾಡಿಕೊಂಡು ತುಂಬಿ ರೆಡಿ ಮಾಡಿ ಇಟ್ಕೊಡ್ರಿ. ಆ ಅರ್ಜಿ ಕರೆದ ಕೂಡಲೇ ತಾವು ತಮ್ಮ ಹತ್ರ ಯಾವುದೇ ಫಾರ್ಮ್ ಇಲ್ಲ ಅಂದರೆ ಇದನ್ನು ಕೂಡ ಅಪ್ಲೋಡ್ ಮಾಡಲಿಕ್ಕೆ ಸರ್ಕಾರ ಅವಕಾಶವನ್ನು ಕೊಟ್ಟಿದೆ. ಯಾಕಂದರೆ ಇಲ್ಲಿ ವಿಶೇಷ ವರ್ಗದವರು 5 ಹಂತದ ವಿಶೇಷ ವರ್ಗದವರು ಇದ್ದಾರೆ. ಕೆಲವ್ರ ಹತ್ರ ID ಕಾರ್ಡ್ ಇರೋದಿಲ್ಲ ಅಥವಾ ಇವರಿಗೆ ಸಂಬಂಧಪಟ್ಟಂಥ ವಿಶೇಷ ವರ್ಗದ ಪ್ರಮಾಣ ಪತ್ರಗಳು ಸಿಗ್ತಾ ಇರೋದಿಲ್ಲ. ಇದನ್ನಾದರೂ ತಾವು ಅಪ್ಲೋಡ್ ಮಾಡಿ ಇಲ್ಲಿ ಮೀಸಲಾತಿಯನ್ನು ಪಡೀಲಿಕ್ಕೆ ಅಥವಾ ಸೀಟನ್ನು ಪ್ರವೇಶವನ್ನು ಪಡೀಲಿಕ್ಕೆ ಸರ್ಕಾರ ಅವಕಾಶ ಕಲ್ಪಿಸಿದೆ. ಈ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಿ. ಒಟ್ಟಾರೆಯಾಗಿ ಈ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ಅಲ್ಲಿ ಪ್ಲೇಸ್ಗಳನ್ನು ಕೇಳುತ್ತೆ, ಯಾವ್ಯಾವ ಶಾಲೆಗಳಲ್ಲಿ ಅಥವಾ ಯಾವ್ಯಾವ ಜಿಲ್ಲೆಯಲ್ಲಿ ಮತ್ತು ಜಿಲ್ಲೆಯಲ್ಲಿರುವಂಥ ತಾಲೂಕುಗಳಲ್ಲಿ ಯಾವ ವಸತಿ ಶಾಲೆಯಲ್ಲಿ ವಿಶೇಷ ವರ್ಗದವರಿಗೆ ಸೀಟ್ ಖಾಲಿ ಇದೆ ಅಂಥೇಳಿ ತಮಗೆ ಹತ್ತಿರ ಇರುವಂಥ ಯಾವುದಾದ್ರೂ ಶಾಲೆಯನ್ನು ತಾವು ಆಯ್ಕೆ ಮಾಡ್ಕೊಳ್ಬೋದು. ಆಯ್ಕೆ ಮಾಡಿಕೊಂಡು ಆ ಅಪ್ಲಿಕೇಶನ್ ಹಾಕಿದ ಕೂಡಲೇ ಒಂದು ಪ್ರಿಂಟ್ಔಟ್ ಕಾಪಿ ಬರುತ್ತೆ, ಆ ಕಾಪಿನ ತೆಗೆದುಕೊಂಡು ಮತ್ತು ನಿಮಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಅದ್ರ ಜೊತೆಗೆ ಈ ವಿಶೇಷ ವರ್ಗದ ಪ್ರಮಾಣ ಪತ್ರವನ್ನು ಕೂಡ ತಾವು ಅಲ್ಲಿ ಅಪ್ಲೋಡ್ ಮಾಡಿರಬೇಕು. ಮೊದಲೇ ಅಪ್ಲಿಕೇಶನ್ ಹಾಕುವಾಗ ಎಲ್ಲ ಮಾಹಿತಿಗಳನ್ನು ತಗೊಂಡು ತಾವು ಆಯ್ಕೆ ಮಾಡಿಕೊಂಡ ಶಾಲೆಗೆ ಹೋಗಿ ಅಲ್ಲಿ ಎಲ್ಲ ದಾಖಲೆಗಳನ್ನು ಕೊಟ್ಟು ಒಂದು ರಿಸಿಪ್ಟ್ ಕಾಪಿನ ತೆಗೆದುಕೊಂಡ್ರೆ ನಿಮಗೆ ಅಡ್ಮಿಷನ್ ಆದ ಹಾಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.